ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಡುಗೆ ಮನೆಯಿಂದ ದೂರವಾಗುತ್ತಿರುವಂತಹ ಒಂದು ಅಪರೂಪದ ತರಕಾರಿ ಬಗ್ಗೆ ಹೇಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಕಂಡು ಕಾಣದಂತೆ ಮಾಯವಾಗುವ ತರಕಾರಿ ಇದು. ಇದರ ಹೆಸರು ಗುಳುಸುಂಡೆ, ಸುಂಡೆಕಾಯಿ, ಉಸ್ತಿಕಾಯಿ ಅಂತ ಕರೀತಾರೆ. ಮಲೆನಾಡು ಭಾಗದಲ್ಲಿ ಇದನ್ನು ಕುದುನೆ ಅಂತ ಕರೀತಾರೆ. ಬದನೆಕಾಯಿ ತಮ್ಮಂತರ ಕಾಣುವಂತಹ ತರಕಾರಿ ಇದು. ಇದು ಸೊಲನೇಸಿ ಫ್ಯಾಮಿಲಿಗೆ ಸೇರಿದೆ. ಇದರ ಸೈಂಟಿಫಿಕ್ ಹೆಸರು ಬಂದು ಸೊಲನಮ್ ಟಾರ್ವಮ್. ಕಾಮನ್ ಆಗಿ ಇದನ್ನು ಟರ್ಕಿ ಬೆರ್ರಿ ಹಾಗೆ ಡೆವಿಲ್ಸ್ ಪಿಗ್ ಅಥವಾ ಪೀ ಎಗ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಗಿಡದಲ್ಲಿ ಬಂಚಾಗಿ ನಮಗೆ ಕಾಯಿಗಳು ಸಿಗುತ್ತೆ. ಸೊ ಪ್ರತಿಯೊಂದು ಕಾಯಿಯಲ್ಲಿ ಕೂಡ ಪರ್ಸಿಸ್ಟೆನ್ಸ್ ಕ್ಯಾಲಿಕ್ಸ್ ಅಥವಾ ಪುಷ್ಪ ಪಾತ್ರೆ ಇರುತ್ತೆ. ಸೊ ಅದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಸಹ ಹೇಳ್ಬೋದು. ಸುಮಾರು ಎಳೆ ಕಾಯಿಗಳು ಇರುವಂತಹ ಬಂಚನ್ನು ನಾವು ಗಿಡದಿಂದ ಕಟ್ ಮಾಡ್ಕೋಬೇಕು. ಹಾಗೆ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಇದನ್ನು ಹಾಕೊಂಡ್ರೆ ಅದರ ಕ್ಯಾಲಿಕ್ಸ್ ಏನಿದೆ ನೋಡಿ, ಅದೆಲ್ಲ ಆ ಕಾಯಿಯಿಂದ ಸಪ್ರೇಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಇದನ್ನು ಉಜ್ಜಿ ತೊಳೆದ್ಬಿಟ್ಟು ಕ್ಯಾಲಿಕ್ಸ್ನ ಸಪ್ರೇಟ್ ಮಾಡಬೇಕು. ಈ ತರಕಾರಿ ಬದನೆಕಾಯಿ ಥರ ಇದ್ರೂ ಬದನೆಕಾಯಿಗಿಂತ ಬಹಳ ಉತ್ತಮ. ಯಾಕಂದರೆ ಇದನ್ನು ನಾವು ಯಾರೂ ಕೃಷಿಯಾಗಿ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಯೋದಿಲ್ಲ. ಸೊ ಇದು ವೈಲ್ಡಾಗಿ ಬೆಳೆಯೋದ್ರಿಂದ ಇದಕ್ಕೆ ಯಾವುದೂ ನಾವು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ ಯೂಸ್ ಮಾಡಿರೋದಿಲ್ಲ. ಜೊತೆಗೆ ಬದನೆಕಾಯಿಗಿಂತ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ, ವಿಟಮಿನ್ B6 ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಐರನ್, ಕ್ಯಾಲ್ಶಿಯಂ ಮತ್ತು ಫೈಬರ್, ಸೋಡಿಯಂ ಕೂಡ ಹೇರಳವಾಗಿ ಇದೆ. ಇದನ್ನು ಔಷಧಿಯಾಗಿ ಸಹ ನಾವು ಬಳಸ್ಬೋದು. ಕಾಮನ್ ಕೋಲ್ಡ್ ಮತ್ತು ಕಾಫ್ ಬಂದಾಗ ಇದರ ಚಟ್ನಿ ಮತ್ತು ಸಾರನ್ನು ನಾವು ಉಪಯೋಗಿಸೋದ್ರಿಂದ ಆ ಕಾಫು ಮತ್ತು ಕೋಲ್ಡು ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡ್ಮೇಲೆ ಈ ಕಾಯಿಗಳನ್ನು ನಾವು ಜಜ್ಕೋಬೇಕು. ಒಂದು ಪೇಪರ್ ಮೇಲೆ ಅಥವಾ ಕುಟಾಣಿ ಇರುತ್ತಲ್ಲ, ಅದರಲ್ಲಿ ಒಂದು 4 ಅಥವಾ 5 ಕಾಯಿಗಳನ್ನ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಹೊಡಿಬೇಕು. ಜಸ್ಟ್ ಆ ಕಾಯಿಗಳು ಓಪನ್ ಆಗಬೇಕು, ಅದರಲ್ಲಿರೋ ಸೀಡ್ಸು ನಮಗೆ ಕಾಣಿಸ್ಬೇಕು. ಅಷ್ಟು ಓಪನ್ ಆದರೆ ಸಾಕು. ಚಾಕುನಲ್ಲಿ ಯಾಕೆ ಹೆಚ್ಚಲ್ಲ ಅಂದರೆ ಅದು ತುಂಬ ಕಪ್ಪಗಾಗ್ಬಿಡುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಚಾಕು ಅಥವಾ ಈಳಿಗೆ ಮಣೆಯಲ್ಲಿ ಇದನ್ನು ಹೆಚ್ಚಿದರೆ ಕಾಯಿ ತುಂಬ ಕಪ್ಪಾಗ್ಬಿಡುತ್ತೆ. ಇವಾಗ ಜಜ್ಜಿರೋದನ್ನೇ ನಾವು ನೀರಲ್ಲಿ ಹಾಕಿದಾಗ ಆ ನೀರು ತುಂಬ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಹಾಗೆ ಅದು ಸೀಡ್ಸ್ ಎಲ್ಲನೂ ನೀರಲ್ಲೇ ಉಳ್ಕೊಳ್ಳುತ್ತೆ. ನಮಗೆ ಅದು ಸೀಡ್ಸ್ ಎಷ್ಟು ಹೋಗುತ್ತೋ ಅಷ್ಟು ನೀರಲ್ಲಿ ಹೋಗಲಿ, ಅಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು 2-3 ಸಲ ಅದನ್ನು ತೊಳೆಯೋದ್ರಿಂದ ಸೀಡ್ಸು ಹೋಗುತ್ತೆ. ಮತ್ತು ಅದರಲ್ಲಿ ಜಾಸ್ತಿ ಕಹಿ ಅಂಶ ಇರುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇದ್ದಾಗ ಅದೊಂದು ಸ್ವಲ್ಪ ಒಗರಿನ ಅಂಶ ಬರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವು ಇದನ್ನು 2-3 ಸಲ ತೊಳೆದ ಮೇಲೆ ಅದನ್ನು ಮಜ್ಜಿಗೆಯಲ್ಲಿ ಅಥವಾ ಹಾಲಲ್ಲಿ ನೆನೆಸಿಟ್ಟು ಅದನ್ನು ಬಳಸ್ತಾರೆ. ಸೊ ನಾನಿಲ್ಲಿ ಜಸ್ಟ್ ನೀರಲ್ಲಿ 2-3 ಸಲ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಜಜ್ಜೋದ್ರಿಂದ ಅದರಲ್ಲಿರೋ ಸೀಡ್ಸ್ ಆಚೆ ಬರುತ್ತೆ. ಸೊ ಎಲ್ಲ ಸೀಡ್ಸ್ ಅಲ್ದಿರೋ ಒಂದು 90% ಅಷ್ಟು ಸೀಡ್ಸ್ ಇದರಲ್ಲಿ ವಾಶ್ ಮಾಡೋದ್ರಿಂದ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ನೋಡಿ, ಕೈ ಕೂಡ ಕಪ್ಪಾಗ್ತಾ ಇದೆ. ಈ ತರಕಾರಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಸಹ ಜಾಸ್ತಿ ಇದೆ. ಸೊ ಯಾವಾಗ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಫ್ಲಾವನೈಡ್ಸು, ಆಲ್ಕಲಾಯ್ಡ್ಸು ಅದರಲ್ಲಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ಆಗುವಂಥ ಡ್ಯಾಮೇಜ್ನ ತುಂಬ ಕಡಿಮೆ ಮಾಡುತ್ತವೆ ಇವು. ಹಾಗೆಯೇ ಕೆಲವರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಅವರು ಬದನೆಕಾಯಿನ ಯೂಸ್ ಮಾಡೋಕ್ಕಾಗಲ್ಲ. ಅಂಥವರು ಈ ತರಕಾರಿನ ಯೂಸ್ ಮಾಡ್ಬೋದು. ನೋಡಿ, ನೀರು ಹೇಗೆ ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾಯಿದೆ. ಈ ಥರ ಚೆನ್ನಾಗಿ ಇದನ್ನು ಸ್ಕ್ವೀಸ್ ಮಾಡಿ ತೊಳಿಬೇಕು. ನಾನಿಲ್ಲಿ 1 ಬಟ್ಲಷ್ಟು ಹುರುಳಿಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಸೊ 2 ವಿಜಿಲಷ್ಟು ಬೇಯಿಸಿಟ್ಟಿದ್ದೀನಿ. ಇವಾಗ ಇದಕ್ಕೇ ನಾನು ಎಲ್ಲ ತರಕಾರಿಗಳನ್ನ ಹಾಕಿ ಮತ್ತೆ ಬೇಯಿಸ್ತೀನಿ. ನೋಡಿ, ಜಸ್ಟ್ ಆ ಕಾಳು ಪ್ರೆಸ್ ಮಾಡಿದ್ರೆ ಓಪನ್ ಆಗಬೇಕು, ಅಷ್ಟು ಬೇಯಿಸಿರಬೇಕು. ಇದರಲ್ಲಿ ಕಾಳು ಹುರಿದಿಲ್ಲ, ನಾನು ನೆನೆಯೋಕೆ ಇಟ್ಬಿಟ್ಟು ಅದನ್ನು ಹಾಗೇ ಬೇಯಿಸಿದ್ದೀನಿ. ಇದಕ್ಕೆ 1 ಈರುಳ್ಳಿ, ಹಾಗೆ ಒಂದು 7-8 ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿ ಎಸಳುಗಳು, ಹಾಗೆ 2 ಟೊಮೊಟೊ ಸಣ್ಣದಿದು, 2 ಸಣ್ಣ ಟೊಮೊಟೊ ಹಾಕಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಅದನ್ನು ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ನಾವು ತೊಳೆದು ಹೆಚ್ಚಿಟ್ಟಿರುವಂತಹ ಸಣ್ಣ ಗಾತ್ರದ 3 ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಹಾಗೆ ಈ ತೊಳೆದಿಟ್ಟಿರುವಂತಹ ಸುಂಡೆಕಾಯಿ ಅಥವಾ ಉಸ್ತಿಕಾಯಿ ಅಂತ ಏನು ಹೇಳ್ತೀವಿ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇಷ್ಟೇ ಅಳತೆ ಅಂತ ಏನಿಲ್ಲ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕಾಯಿ ಸಿಗುತ್ತೆ ಅಷ್ಟು ನೀವು ಬಳಸ್ಕೋಬೋದು. ಈ ಗಿಡಕ್ಕೆ ನಮಗೆ ಯಾವುದೇ ರೀತಿಯ ಸ್ಪೆಷಲ್ ಕೇರ್ ಬೇಕಾಗಿಲ್ಲ. ಸೊ ವೈಲ್ಡಾಗಿ ಬೆಳೆಯುವಂಥ ಪ್ಲ್ಯಾಂಟು, ಹಾಗಾಗಿ ನಾವು ಪಾಟಲ್ಲಿ ಅಥವಾ ಗ್ರೋಯಿಂಗ್ ಬ್ಯಾಗಲ್ಲಿ ಈಸಿಯಾಗಿ ಬೆಳ್ಕೊಳ್ಬೋದಂತಹ ಒಂದು ಅದ್ಭುತವಾದ ಗಿಡ. ನೋಡಿ, ಈ ರೀತಿ ಎಲ್ಲ ತರಕಾರಿನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾವು
ಇದಕ್ಕೆ ಬೇಕಾಗಿರೋಂಥ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಒಂದು ಸಣ್ಣ ಹೋಳಿನಷ್ಟು ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಅರ್ಧ ಹೋಳಷ್ಟು ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿನ ಹಾಕಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾರಿನ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ನಾವು ತರಕಾರಿ ಇಟ್ಟಿರೋಂಥ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು 2 ವಿಜಿಲಷ್ಟು ಇದನ್ನು ಬೇಯಿಸ್ಕೋಬೇಕು. ಕಫ, ಕೋಲ್ಡ್, ಕಾಫ್ ಇದ್ದಾಗ ಈ ಥರ ಸಾರನ್ನು ಮಾಡಿಕೊಂಡು ಬಿಸಿ ಅನ್ನದ ಜೊತೆ ತಿನ್ನೋದ್ರಿಂದ ಆ ಕಾಯಿಲೆಗಳ ತೊಂದರೆ ನಿವಾರಣೆ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು 2 ವಿಜಿಲಷ್ಟು ಇದನ್ನು ಕುಕ್ ಮಾಡಿದ್ರೆ ನಮಗೆ ಸುಂಡೆಕಾಯಿ ಅಥವಾ ಉಸ್ತಿಕಾಯಿಯ ಸಾರು ರೆಡಿಯಾಗಿದೆ. ನೋಡಿ, ಈ ಅಪರೂಪದ ತರಕಾರಿನ ನೀವು ಈಸಿಯಾಗಿ ನಿಮ್ಮ ಟೆರೆಸ್ ಗಾರ್ಡನ್ ಅಥವಾ ಕಿಚನ್ ಗಾರ್ಡನಲ್ಲಿ ಬೆಳೆಸ್ಕೋಬೋದು. ಈ ರೀತಿಯ ಸಾಂಪ್ರದಾಯಿಕ ಅಡುಗೆ ಇಷ್ಟ ಆದರೆ ಈ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.